सर्वेषां स्वस्तिर्भवतु. ಮಹಾನ್ ಜ್ಞಾನಿ, ಆಧ್ಯಾತ್ಮ ವಿಜ್ಞಾನಿ, ವಿಶ್ವವನ್ನ ನಿಬ್ಬೆರಗಾಗಿಸಿದ ವೀರ ಸನ್ಯಾಸಿ, ಪ್ರಪಂಚವನ್ನೇ ಬೆಳಗಿದ ದಿವ್ಯ ಜ್ಯೋತಿ. ಇದೇ ಈ ಹೊತ್ತಿನ ವಿಶೇಷ ವಿಶ್ವವಿಜೇತ. ಸರ್ವೇಷಾಂ ಸ್ವಸ್ತಿರ್ಭವತು. ವಿಶ್ವದಲ್ಲಿ ಅನೇಕ ಪುಣ್ಯ ಪುರುಷರು, ಅನುಭಾವಿಗಳು, ಸಾಧು ಸಂತರು ಆಗೋಗಿದ್ದಾರೆ. ಹಾಗೆಯೇ ತಮ್ಮ ತಮ್ಮ ಹೆಸರಲ್ಲಿ ಅನೇಕ ಧರ್ಮ ಆಶ್ರಮಗಳನ್ನು ಸ್ಥಾಪಿಸಿ ನೀತಿ ತತ್ವಗಳನ್ನು ಬೋಧಿಸಿದ್ದಾರೆ. ಆದರೆ ಇವರ ಪೈಕಿ ಜನರ ಬಾಳನ್ನ ಆತ್ಯಂತಿಕವಾಗಿ ಪ್ರಭಾವಿಸಿದವರು, ಸ್ಥಾಪಿತ ನಂಬಿಕೆಗಳನ್ನು ಬುಡಮೇಲು ಮಾಡಿದವರು, ಮಾನವ ಜನಾಂಗದ ಭವಿತವ್ಯವನ್ನೇ ಬದಲಾಯಿಸಿದವರು ಕೆಲವರು ಮಾತ್ರ. ಇಂಥ ಕ್ರಾಂತಿಕಾರಕ ಸಂತರ ಪೈಕಿ ಆಧ್ಯಾತ್ಮಿಕ ಜ್ಯೋತಿ ವಿವೇಕಾನಂದರು ಕೂಡ ಒಬ್ಬರು. ಜನವರಿ 12 ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನ. ವಿವೇಕಾನಂದರ 150ನೇ ಜನ್ಮ ದಿನಾಚರಣೆಯ ಹಿನ್ನೆಲೆಯಲ್ಲಿ ಅವರ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಈತ ಜಗತ್ತಿನ ಮಹಾನ್ ಸಂತ, ಧರ್ಮದ ಕಲ್ಪನೆಗೆ ಹೊಸ ಭಾಷ್ಯ ಬರೆದ ಮೇಧಾವಿ, ಯುವ ಜನಾಂಗದ ಸ್ಫೂರ್ತಿಯ ಸೆಲೆ, ಮನುಷ್ಯ ಚೇತನಕ್ಕೆ ಆವರಿಸಿದ ಕತ್ತಲೆಯನ್ನ ಓಡಿಸಬಲ್ಲ ಬೆಳಕಿನ ಪುಂಜ. ಈತನೇ ಕ್ರಾಂತಿಕಾರಿ ಸಂತ ಸ್ವಾಮಿ ವಿವೇಕಾನಂದ. ಭಾರತದ ಆಧ್ಯಾತ್ಮಿಕ ಶಕ್ತಿ ಏನು ಅನ್ನುವುದನ್ನ ಜಗತ್ತಿಗೆ ಸಾರಿದ ಮಹಾ ಮೇಧಾವಿ. ತನ್ನ ಅಲ್ಪ ಜೀವಿತಾವಧಿಯಲ್ಲೇ ಜಗತ್ತನ್ನ ತನ್ನೆಡೆಗೆ ತಿರುಗಿ ನೋಡುವಂತೆ ಮಾಡಿದ ಆಧ್ಯಾತ್ಮಿಕ ಜ್ಯೋತಿ. ವಿವೇಕಾನಂದರು ಹುಟ್ಟಿ ಬೆಳೆದದ್ದು ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಪ್ರಸಿದ್ಧವಾಗಿದ್ದ ಬಂಗಾಳದಲ್ಲಿ. ಕೋಲ್ಕತ್ತಾದ ಶಿಮ್ಲಾಪಲ್ಲಿ ಅನ್ನೋ ಬಡಾವಣೆಯಲ್ಲಿ ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿ ದಂಪತಿಯ ಪುತ್ರನಾಗಿ ವಿವೇಕಾನಂದ ಜನಿಸಿದ್ರು. ಇವರಿಗೆ ತಂದೆ ತಾಯಿ ಇಟ್ಟ ಹೆಸರು ನರೇಂದ್ರನಾಥ ದತ್ತ. ಖ್ಯಾತ ವಕೀಲರಾಗಿದ್ದ ಇವರ ತಂದೆಗೆ ಲಲಿತ ಕಲೆ, ಸಾಹಿತ್ಯಗಳಲ್ಲಿ ಉತ್ತಮ ಅಭಿರುಚಿ ಇತ್ತು. ಜೊತೆಗೆ ಬೈಬಲ್ ಹಾಗೂ ಪರ್ಷಿಯಾದ ಮಹಾಕವಿ ಹಾಫೀಜನ ಕಾವ್ಯವೆಂದರೆ ಮಹಾಪ್ರೀತಿ. ಇವು ಬಾಲಕ ನರೇಂದ್ರನ ಮೇಲೂ ಪ್ರಭಾವ ಬೀರಿದವು. ಮುಂದೆ ವಿಶ್ವನಾಥ ದತ್ತರಿಗೆ ಕೋಲ್ಕತ್ತಾದಿಂದ ರಾಯಪುರಕ್ಕೆ ವರ್ಗಾವಣೆಯಾಯಿತು. ಅಲ್ಲಿ ನರೇಂದ್ರನಿಗೆ ಸೂಕ್ತ ವಿದ್ಯಾಸಂಸ್ಥೆ ಸಿಗದ ಕಾರಣ ಈತ ಹೆಚ್ಚು ಕಾಲ ಮನೆಯಲ್ಲೇ ಇರಬೇಕಾಗ್ತಿತ್ತು. ಹೀಗಾಗಿ ನರೇಂದ್ರ ಹೆಚ್ಚಿನ ಕಾಲವನ್ನ ತನ್ನ ತಂದೆಯೊಂದಿಗೆ ಆಧ್ಯಾತ್ಮದ ಚರ್ಚೆಯಲ್ಲೇ ಕಳೀತಿದ್ದ. ಈತನಿಗೆ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮೂಡಿದ್ದು ಈ ಅವಧಿಯಲ್ಲಿಯೇ. ವಿಶ್ವನಾಥ ದತ್ತರಿಗೆ ಮತ್ತೆ ಕೋಲ್ಕತ್ತಾಗೆ ವರ್ಗವಾಯಿತು. ಕುಟುಂಬದೊಡನೆ ಕೋಲ್ಕತ್ತೆಗೆ ಹಿಂದಿರುಗಿದ ವಿವೇಕಾನಂದರು ಪ್ರೆಸಿಡೆನ್ಸಿ ಕಾಲೇಜು ಹಾಗೂ ಜನರಲ್ ಅಸೆಂಬ್ಲಿ ಇನ್ಸ್ಟಿಟ್ಯೂಷನ್ ಸೇರಿ ವಿದ್ಯಾಭ್ಯಾಸ ಮುಂದುವರೆಸಿ 1881ರಲ್ಲಿ ಕಲಾ ಪದವಿ ಪಡೆದರು. ಅಷ್ಟೊತ್ತಿಗೆ ನರೇಂದ್ರನಲ್ಲಿ ದೇವರ ಅಸ್ತಿತ್ವದ ಪ್ರಶ್ನೆ ಬೃಹದಾಕಾರವಾಗಿ ಬೆಳೆದು ನಿಂತಿತ್ತು. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲೇಬೇಕು ಅಂತ ನಿರ್ಧರಿಸಿದ ನರೇಂದ್ರ ದಕ್ಷಿಣೇಶ್ವರದಲ್ಲಿರೋ ರಾಮಕೃಷ್ಣ ಪರಮಹಂಸರ ಬಳಿ ಹೋದ್ರು. ಆರಂಭದಲ್ಲಿ ಪರಮಹಂಸರು ಅತ್ಯಂತ ಸಾಮಾನ್ಯ ವ್ಯಕ್ತಿಯಂತೆ ಕಂಡಿದ್ದರಿಂದ ಇವರು ತನಗೆ ಮಾರ್ಗದರ್ಶನ ಮಾಡಬಲ್ಲರ ಅಂತ ವಿವೇಕಾನಂದ ಅನುಮಾನಪಟ್ಟಿದ್ರು. ಆದರೆ ರಾಮಕೃಷ್ಣರ ಅಪಾರ ಜ್ಞಾನ, ಅಗಾಧ ಪಾಂಡಿತ್ಯ, ಅಪಾರ ಪರಿಶ್ರಮವನ್ನ ಕಂಡ ಬಳಿಕ ಅವರ ಬಳಿ ಶಿಷ್ಯತ್ವ ಸ್ವೀಕರಿಸಿದ್ರು. ಪರಮಹಂಸರು ಗಂಟಲು ಕ್ಯಾನ್ಸರ್ಗೆ ಗುರಿಯಾಗಿ 1886ರಲ್ಲಿ ನಿಧನರಾದರು. ಯಾರು ರಾಮ, ಯಾರು ಕೃಷ್ಣ ಅಂತ ಪ್ರಶ್ನಿಸುತ್ತಿದ್ದ ನರೇಂದ್ರ ತಮ್ಮ ಗುರುಗಳಲ್ಲಿ ರಾಮ ಹಾಗೂ ಕೃಷ್ಣ ಇಬ್ಬರನ್ನೂ ಕಂಡರು. ಇದಾದ ಕೆಲ ದಿನಗಳ ನಂತರ ಗಂಗಾ ನದಿಯ ದಂಡೆಯಲ್ಲಿರೋ ಬಾರಾನಗರದಲ್ಲಿ ನರೇಂದ್ರ ರಾಮಕೃಷ್ಣ ಆಶ್ರಮ ಸ್ಥಾಪಿಸಿದ್ರು. ಅಲ್ಲಿ ಪ್ರತಿದಿನ ಧ್ಯಾನ, ಪ್ರವಚನಗಳು ನಡೆಯತೊಡಗಿದವು.
ರಾಮಕೃಷ್ಣ ಆಶ್ರಮದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡ್ತಿದ್ದ ನರೇಂದ್ರರಿಗೆ ಕೇಥಿ ಸಂಸ್ಥಾನದ ಮಹಾರಾಜ ಅಜಿತ್ ಸಿಂಗ್ 1887ರಲ್ಲಿ ಸ್ವಾಮಿ ವಿವೇಕಾನಂದ ಅಂತ ನಾಮಕರಣ ಮಾಡಿದ್ರು. ಬಾರಾ ನಗರದಲ್ಲಿದ್ದ ರಾಮಕೃಷ್ಣರ ಸಮಾಧಿ ಸ್ಥಳವಾಗಿದ್ದ ರಾಮಕೃಷ್ಣ ಮಠವನ್ನ 1889ರಲ್ಲಿ ಹೌರಾ ಜಿಲ್ಲೆಯ ಬೇಲೂರಿಗೆ ಸ್ಥಳಾಂತರಿಸಿದ್ರು. ಈಗ ಅದು ಬೇಲೂರು ಮಠವಾಗಿ ಪ್ರಸಿದ್ಧಿ ಪಡೆದಿದೆ. ಆದರೆ ಸ್ಥಾವರ ಸಂಸ್ಕೃತಿಗೆ ವಿರುದ್ಧವಾಗಿದ್ದ ಜಂಗಮ ವಿವೇಕಾನಂದ 1888ರಿಂದ 1893ರವರೆಗೆ ದೇಶ ವಿದೇಶ ಸುತ್ತಿ ಆಧ್ಯಾತ್ಮ ಹಾಗೂ ಮತ್ತಿತರ ವಿಚಾರಗಳ ಬಗ್ಗೆ ಸಾವಿರಾರು ಜನರೊಂದಿಗೆ ಚರ್ಚೆ ನಡೆಸಿದ್ರು. ಜಪಾನ್ ಹಾಗೂ ರಷ್ಯಾ ನಡುವೆ ಯುದ್ಧ ನಡೀತಿದ್ದ ಆತಂಕದ ಕಾಲದಲ್ಲೂ ಜಪಾನ್ಗೆ ಭೇಟಿ ನೀಡಿ ನೂರಾರು ಜನರನ್ನ ತಮ್ಮತ್ತ ಸೆಳೆದು ಅಚ್ಚರಿ ಮೂಡಿಸಿದ್ರು. ಇಂಗ್ಲೆಂಡ್ ಹಾಗೂ ಅಮೆರಿಕಾದಂತಹ ಹಲವು ರಾಷ್ಟ್ರಗಳಲ್ಲಿ ಸ್ಟಾರ್ ಆಗಿದ್ದ ವಿವೇಕಾನಂದರು ಭಾರತದಲ್ಲಿಯೂ ಪ್ರಖ್ಯಾತರಾಗಿದ್ರು. ತಮ್ಮ ದಿವ್ಯ ಸಾನ್ನಿಧ್ಯದಿಂದ, ಉಜ್ವಲ ಸಂಭಾಷಣಾ ಕೌಶಲ್ಯದಿಂದ ಹಾಗೂ ಸರಳ ಶುದ್ಧ ನಡವಳಿಕೆಯಿಂದ ಜನರನ್ನ ಮಂತ್ರಮುಗ್ಧಗೊಳಿಸಿದ್ರು. ಪರಮಹಂಸರ ನೆರಳಲ್ಲಿ ಬೆಳಕಾಗಿದ್ದ ವಿವೇಕಾನಂದರು ಜಗತ್ತಿನ ಪಾಲಿಗೆ ಎಂದೆಂದೂ ನಂದಾದೀಪದಂತೆ ಬೆಳಕನ್ನ ಹರಡುತ್ತಿದ್ದಾರೆ. ವಿವೇಕಾನಂದರ ಅದ್ಭುತ ವಾಕ್ಚಾತುರ್ಯ, ಅವರ ಜ್ಞಾನದ ವಿಸ್ತಾರ ಬೆಳಕಿಗೆ ಬಂದದ್ದು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ. ಅಲ್ಲಿ ವಿವೇಕಾನಂದರು ಏನು ಮಾತಾಡಿದ್ರು, ಅದರ ನಂತರ ಜಗತ್ತು ಹೇಗೆ ಅವರ ಮುಂದೆ ಮಂಡಿಯೂರ್ತು ಅನ್ನೋದನ್ನ ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ಸರ್ವೇಷಾಂ ಸ್ವಸ್ತಿರ್ಭವತು.